ತಿಂಡಿ ರೆಡಿ ಮಾಡೋಣ. ಓ ಶಿಟ್, ಹಾಲಿಲ್ಲ. ಡಾಗ್ಸಿಗೂ ಕೂಡ ಐಸ್ ಕ್ರೀಮ್ಸ್ ಇದೆ. ಇವತ್ತು ನಾನು ಡಿಫ್ರೆಂಟ್ ವ್ಲಾಗ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಕರೆಕ್ಟ್ 2 ಗಂಟೆಗೆ ಹೋಗ್ತಾ ಇದ್ದೀನಿ, 3 ಗಂಟೆಗೆ ಬರ್ತೀನಿ. ಕಿತ್ಕೊಂಡು ಓಡ್ಕೊಂಬಿಟ್ಟೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೀಮಾ ರಂಜು. ಹೇ ಎಲ್ರಿಗೂ ಗುಡ್ ಮಾರ್ನಿಂಗ್. ಇಟ್ಸ್ 6 AM. ಇವತ್ತಿನ ವಿಶೇಷ ಏನು ಅಂತಂದರೆ ನನ್ನ ದಿನನಿತ್ಯ ಹೇಗಿರುತ್ತೆ ಅಂತ ನಿಮ್ಮೆಲ್ಲರ ಮುಂದೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇಟ್ಸ್ ಲೈಕ್ 6 AM to 8 PM ಅನ್ನೋ ಥರ. ಯಾಕೆ ಅಂತಂದರೆ ನಂತರ ಎಷ್ಟೋ ಜನ ಹೆಣ್ಮಕ್ಳು ಬದುಕ್ತಿರೋರು ಇದ್ದಾರೆ. ಒಬ್ಬರೇ ಕೆಲಸ ಮಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಿಕೊಂಡು ಬದುಕ್ತಿರೋರು ತುಂಬ ಜನ ಹೆಣ್ಮಕ್ಳಿದ್ದಾರೆ. ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿದಾಗ ತುಂಬ ಮೋಟಿವೇಟ್ ಆಗ್ತಾರೆ ಅಂತ ಅಂದ್ಕೊಂಡು ಈ ವಿಡಿಯೋಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೋದ ವರ್ಷವೂ ಇದೇ ಥರ ಸ್ಟಾರ್ಟ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮೊಬೈಲ್ ಕ್ಯಾಮ್ರಾ ಅಂತೂ ತುಂಬ ಹಾಳಾಗಿತ್ತು. ಆ್ಯಂಡ್ ಒಂದಷ್ಟು ವೀಡಿಯೋಸ್ ಮಾಡಿದೆ. 2025 ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಹೇಳಿದ್ನಲ್ಲ, ಸಮ್ ಆಫ್ ರೀಸನ್ಸ್ ನನ್ನನ್ನು ಇದು ಮಾಡಬೇಕಾಗಿತ್ತು. ಬಟ್ ಈ ವರ್ಷ ನಾನು ನನ್ನ ಬರ್ಡೇಗೆ ನನಗೋಸ್ಕರ ಅಂತ ಒಂದು iPhone 17ನ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ನಾನು ಪ್ರತಿ ವರ್ಷವೂ ವರ್ಕೌಟ್ ಮಾಡ್ತಾನೇ ಇದ್ದೀನಿ. ಈ ವರ್ಷ ಕೂಡ ನಾನು ಫಸ್ಟ್ ಮಾಡ್ತಾ ಇರೋ ಪುಷಪ್ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಡೇ ಬೈ ಡೇ ಇದನ್ನು ಕಲಿತು ಈ ಇಯರ್ ಎಂಡಲ್ಲಿ ನಾನು ಕಂಪ್ಲೀಟ್ ಪುಷಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಓವರ್ ಆಲ್ ನನ್ನ ಕಾನ್ಸಂಟ್ರೇಟ್ ಇದ್ದಿದ್ದು ಲೆಗ್ ಡೇ. ಸೊ ನಾನು ಲೆಗ್ ಡೇದು ಕೆಲವೊಂದು ಬಿಟ್ಸ್ ಮಾತ್ರ ಹಾಕಿದ್ದೀನಿ. ಬಿಕಾಸ್ ಇದನ್ನೇ ನಾನು ಫುಲ್ ಹಾಕೋಕ್ಕೆ ಹೋದರೆ ಇದೇ ಇಲ್ಲ ಅಂತಂದರೂ 10 to 15 ಮಿನಿಟ್ಸ್ ಬಂದುಬಿಡುತ್ತೆ. ಈಗ ವರ್ಕೌಟ್ ಮುಗಿದಿದೆ, ಬನ್ನಿ ತಿಂಡಿ ರೆಡಿ ಮಾಡೋಣ. ಓ ಶಿಟ್, ಹಾಲಿಲ್ಲ. ಓಕೆ, ಹಾಲು ತೊಗೊಂಬಂದು ದೆನ್ ತಿಂಡಿ ರೆಡಿ ಮಾಡೋಣ. ಸೆವೆನ್ 25 ಆಗೋಗಿದೆ. ನನಗೆ ಇರೋದು ಟೈಮ್ ಜಸ್ಟ್ 1.5 hour. ಆ 1.5 hour ನಾನು ಅಡುಗೆ ಮಾಡ್ಕೊಬೇಕು. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಕಮ್ ಲೆಟ್ಸ್ ಗೋ. ಅಂಕಲ್, ಹಾಲು ಬಂತಾ? ಎಲ್ಲ ಬಂತು. ಸಾಕು. ಎಷ್ಟಾಯಿತು? 140. ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್. ಈ ವಿಡಿಯೋ ಕಂಪ್ಲೀಟಾಗಿ ಸಖತ್ ಡಿಸ್ಟರ್ಬೆನ್ಸ್ ಇದೆ. ನೀವೇನಾದರೂ ಇಫ್ ಇನ್ ಕೇಸ್ ಕಿವಿಲಿ ಏರ್ಫೋನ್ ಹಾಕ್ಕೊಂಡು ಕೇಳಿಸ್ಕೋತಾ ಇದ್ರೆ ಪ್ಲೀಸ್ ಏರ್ಫೋನ್ನ ಬಿಚ್ಚಿಟ್ಬಿಟ್ಟು ಕೇಳಿಸ್ಕೊಳ್ಳಿ. ಬಿಕಾಸ್ ಲಿಟ್ರಲಿ ನಾನು ಹಾಕೊಂಡು ಕೇಳಿಸ್ಕೊಬೇಕಾದ್ರೆ ನನಗೆ ಒಂದು ಸೆಕೆಂಡ್ ಚಿಟ್ ಹಿಡ್ದೋಯ್ತು. ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್. ಅದೇ ಬಾಳೆಹಣ್ಣು ತಂದಿಲ್ಲ. ಕಮಾನ್, ಏನಾರು ಒಂದು ಮರಿಲಿಲ್ಲ ಅಂದರೆ ನನಗೂ ಸಮಾಧಾನ ಇಲ್ಲ. ಯಾವಾಗ ನೋಡು ಏನು 3rd ಫ್ಲೋರಲ್ಲಿ ಇದ್ದೀನಿ ನಾನು. ಇಳಿಯೋದು ಹತ್ತೋದು ಇದೇ ಕೆಲಸ ಆಗ್ಬಿಟ್ರೆ ನಾನು ಇಲ್ಲೇ ಅರ್ಧ ಸಣ್ಣ ಆಗ್ಬಿಡ್ತೀನಿ. ಬನಾನಾನ ಇವತ್ತು ಈವ್ನಿಂಗ್ ತರಬೇಕು. ಇವಾಗಿರೋ 1 ಬನಾನಾದಲ್ಲಿ ಮೇಂಟೈನ್ ಮಾಡೋಣ. ಈಗ ಆಲ್ರೆಡಿ ಟೈಮ್ 7:30 ಆಗಿಬಿಡಿದೆ. ಫಸ್ಟು ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ದೆನ್ ನಮ್ಮ ಮೀಲ್ನ ರೆಡಿ ಮಾಡೋಣ. ಓಕೆ, ಈಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಅದು ಯಾವ ಗ್ಯಾಪಲ್ಲಿ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸ್ನಾನಕ್ಕೆ ಹೋದರೆ ಟೈಮೇ ಆಗೋಗಿರುತ್ತೆ. ಬೇಗ ತಿಂಡಿ ಮಾಡ್ಕೊಂಡು ಹೊರಟೆ ನಾನು. ಇವತ್ತು ನಾನು ನನ್ನ ವರ್ಕ್ ಪ್ಲೇಸಿಗೆ ನಿಮ್ಮನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಇಲ್ಲಿ ನಾನು ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳೋಕ್ಕೆಲ್ಲ ಮಾರ್ನಿಂಗ್ ಟೈಮಲ್ಲಿ ಆ ಎನರ್ಜಿನೇ ಇರೋಲ್ಲ ನನಗೆ. ಬಿಕಾಸ್ ಅವಾಗ ತಾನೇ ಎದ್ದಿರ್ತೀನಿ. ಆವಾಗ ಆ ಮುಖ ಇಟ್ಕೊಂಡು ಆ ಥರ ಎಲ್ಲ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಯೂಶ್ವಲಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಅದಾದಮೇಲೆ ಹಿಂಗೆ ಬಂದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೀಮಾ ರಂಜು ಅಂತ ಹೇಳೋಕ್ಕೆ ಚೆನ್ನಾಗಿರುತ್ತೆ. ಗ್ರೂಮಿಂಗ್ ಅಂತ ಕರ್ಕೊಂಬಂದು ನನ್ನ ಆಪರೇಷನ್ ಮಾಡ್ತಿದ್ದೀರೇನ್ರು? ನನ್ನ ಒಳಗೆ ಕಳಿಸ್ಬಿಟ್ಟು ಇವ್ರ ಖುಷಿ ನೋಡಿ, ಇವ್ರ ಖುಷಿ.
ಎಲ್ಲರೂ ಯಾಕೆ ಹಿಂಗೆ ಗುಂಪು ಕಟ್ಕೊಂಡು ನೋಡ್ತಾ ಇದ್ದಾರೆ ಅಂತ ನಾನು ಹೋಗಿ ನೋಡೋಣ ಅಂತ ನೋಡಿದ್ರೆ ಅಲ್ಲಿ 2 ಪೆಟ್ ಬಂದಿದೆ. ಸೊ ಅದು ಲಿಟ್ರಲಿ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ. ಮಿನಿಮಮ್ 15 ಮಿನಿಟ್ಸ್ ಆಟ ಆಡಿಸ್ತಾ ಇದೆ. ನೀವು ಹೆಂಗೆ ಹೇಳ್ಕೊಂಡ್ರೆ ನಾನು ಬರಲ್ಲ ಅಲ್ಲಿಗೆ, ಅದು ಹೆಂಗೆ ಹೇಳ್ಕೊಂಡು ಹೋಗ್ತೀರಾ ನಾನು ನೋಡ್ತೀನಿ. A few moments later. ಯಪ್ಪ ಕೊನೆಗೂ ಬಿಟ್ರು, ಓಡು ಓಡು ಮನೆಗೆ ಓಡು ಓಡು. ಏ ಇವಳೇ ಕಿಷ್ಟಂದ್ರಿ ಗಮ ಗಮ ಅಂತೋಳೆ. ಏ ನಾನು ಅಲ್ಲೇ ಇದ್ದಾನೆ, ಯಾರೇನೇ ಮಾಡಿದ್ರು ನಿಂಗೆ, ನಡಿ ನಡಿ ಮನೆಗೆ ಐತೆ ನಿಂಗೆ. ಇವಾಗ ಆಲ್ರೆಡಿ ಟೈಮ್ 12:27, ಎಕ್ಸಾಕ್ಟ್ 12:27. ಸೊ ನಾನು ಇಲ್ಲಿಗೆ ಕೆಲ್ಸಕ್ಕೆ ಸೇರಕ್ಕೆ ಬಂದಾಗ ನನಗೆ ನನ್ನ ಹತ್ರ ಲ್ಯಾಬ್ರಡೋರ್ ಇದ್ದರೂ ಕೂಡ, ಕ್ಯಾಟ್ ಇದ್ದರೂ ಕೂಡ ನಾನು ಏನು ಯೋಚನೆ ಮಾಡ್ತಾಯಿದ್ದೆ, ಮನೇಲೊಂದು ಅನ್ನ ಸಾರು ಹಾಕಿದ್ರೆ ಸಾಕು, ಮನೇಲೊಂದು ಅನ್ನ ಮೊಸರು ಹಾಕಿದ್ರೆ ಸಾಕು, ಬರೀ ಬೆಕ್ಕಿಗೆ ಹಾಲು ಕೊಟ್ಟರೆ ಸಾಕು ಅಂತ. ನೋ, ಇಟ್ಸ್ ಅ ರಾಂಗ್ ಥಿಂಗ್. ಬೀದಿಲ್ ಸಾಕೋ ನಾಯಿಗೂ ಬ್ರೀಡ್ ನಾಯಿಗೂ ವ್ಯತ್ಯಾಸ ಇದೆ. ಅದು ನಾವು ತಿಳ್ಕೊಬೇಕು. ಅದು ನಾನು ಇಲ್ಲಿ ಬಂದ ಮೇಲೆ ತಿಳ್ಕೊಂಡೆ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಡಾಗ್ಸಿಗೂ ಕೂಡ ಐಸ್ ಕ್ರೀಮ್ಸ್ ಇದೆ. ನೋಡ್ತೀರಾ? 1 ಸೆಕೆಂಡ್. ಠಡಾ! ಸಿ, ದಿಸ್ ಈಸ್ ಸ್ಟ್ರಾಬೆರಿ ಆ್ಯಂಡ್ ಬ್ಲೂಬೆರಿ ಆ್ಯಂಡ್ ವಾಟರ್ಮೆಲನ್ ಆ್ಯಂಡ್ peanut butter and banana without sugar, made for dogs only. ಆ್ಯಂಡ್ ಇದರಲ್ಲಿ ಏನು ಐಸ್ ಕ್ರೀಮ್ ಇಲ್ಲ, ಜಸ್ಟ್ ಪೌಡರ್ ಇದೆ. ನೀವು ವಾಟರಲ್ಲಿ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಟ್ಟು ಕೊಡಬೇಕು. ನಾನು ಹೇಳ್ತಾ ಇರೋದು ಲೈಕ್, ನಾವು ಒಂದು ಬ್ರೀಡ್ನ ತಗೊಂಡು ಬೀದಿಲಿ ಸಾಕೋ ನಾಯಿ ಥರನೇ ಮನೇಲಿ ಕೊಡೋ ಊಟನೇ ಕೊಟ್ಕೊಂಡು ಸಾಕಿದ್ರೆ ಬೀದಿ ನಾಯಿಗೂ ಬ್ರೀಡ್ ನಾಯಿಗೂ ಏನು ವ್ಯತ್ಯಾಸ ಬಂತು? ಸಿ, ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಇದೇ ತಪ್ಪು ನಾನು ಮಾಡಿದ್ದೆ. ಆ್ಯಕ್ಚುಲಿ ನಾನು ಇಲ್ಲಿ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ ನನ್ನ ಹತ್ರ ಇದ್ದಿದ್ದು ಲ್ಯಾಬ್ರಡಾರ್ಗೂ ನಾನು ಮನೇಲಿ ಏನು ಊಟ ಮಾಡ್ತಿದ್ದೆ ಅದೇ ಊಟನ ನಾನು ಕೊಡ್ತಾಯಿದ್ದೆ. ಬಟ್ ಇಲ್ಲಿಗೆ ಬಂದು ಸೇರಾದ್ಮೇಲೆ ನನಗೆ ಗೊತ್ತಾಯಿತು, ಇವನ್ ಇಲ್ಲಿ ಟಾಯ್ಸ್ ಇದೆ, ಟ್ರೀಟ್ಸ್ ಇದೆ, ಡ್ರೆಸ್ಸಸ್ ಇದೆ, ಬೆಡ್ಸ್ ಇದೆ, ಲಾಟ್ ಆಫ್ ಥಿಂಗ್ಸ್. ಇವನ್ ಗ್ರೂಮಿಂಗ್ ಕೂಡ ನಾವು ಹೇಗೆ ನಮ್ಮನ್ನು ಪ್ಯಾಂಪರ್ ಮಾಡ್ಕೋತೀವಿ ಅವ್ರನ್ನೂ ಅಷ್ಟೇ ಚೆನ್ನಾಗಿ ಪ್ಯಾಂಪರ್ ಮಾಡ್ತಾರೆ ಅಂತ ನನಗೆ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿತ್ತು. ಆ್ಯಂಡ್ ಐಸ್ ಕ್ರೀಮ್ ಕೂಡ, ಟ್ರೀಟ್ಸ್ ಕೂಡ, ಟಾಯ್ಸ್ ಕೂಡ ನಾವು ಮಕ್ಕಳಿಗೆ ಕೊಡ್ಸಲ್ಲ. ಅಷ್ಟು ಟಾಯ್ಸ್ ನಮ್ಮ ಸ್ಟೋರಲ್ಲಿದೆ. ನಾನು ನಮ್ಮ ಸ್ಟೋರ್ನ ಪ್ರಮೋಟ್ ಮಾಡ್ತಾಯಿಲ್ಲ, ನಾನು ನಾಲೆಡ್ಜ್ ಹೇಳ್ತಾ ಇರೋದು. ನಾವು ಪೆಟ್ಸ್ ಇಷ್ಟ ಅಂತ ತೊಗೊಂಡ್ಬಿಡ್ತೀವಿ, ಹೇಗೆ ಸಾಕಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನಾವು ಯೂಶ್ವಲಾಗಿ ರ್ಯಾಂಡಮಾಗಿ ಹೇಳ್ತೀವಿ ಗೊತ್ತಾ, ಅನ್ನ ಸಾರು ಹಾಕಿದ್ರೆ ತಿಂತಾವೆ ಬಿಡು, ನಾವು ತಿನ್ನೋ ಚಿಕನ್ ಕೊಟ್ಟರೆ ತಿಂತಾವೆ ಬಿಡು. ಆ್ಯಂಡ್ ನೀವು ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ತೊಗೊಂಡಾದ್ಮೇಲೆ ಅದನ್ನು ಹಂಗೆ ಸಾಕಬೇಕು. ನೀವು ಯಾರಾದರೂ ಮೈಸೂರಲ್ಲಿದ್ದು ನೀವು ಯಾವುದಾದ್ರು ಬೆಸ್ಟ್ ಪೆಟ್ ಶಾಪ್ ನೋಡ್ತಾ ಇದ್ದರೆ, ಲೈಕ್ ಇಲ್ಲಿ ವೆಟ್ ಇಲ್ಲ, ನಿಮಗೆ ಫುಡ್ ಸಿಗುತ್ತೆ, ಸ್ಪಾ ಸರ್ವಿಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ವೆಬ್ಸೈಟಲ್ಲಿ ಹೆಡ್ಸ್ ಆಫ್ ಅ ಟೈಲ್ಸ್ ಅಂತ ಹುಡುಕಿದ್ರೆ, ಆರ್ ಎಲ್ಸ್ ಗೂಗಲಲ್ಲಿ ಹೆಡ್ಸ್ ಆಫ್ ಅ ಟೈಲ್ಸ್ ಅಂತ ಹುಡುಕಿದ್ರೆ ನಿಮಗೆ ನಂಬರ್ ಸಿಗುತ್ತೆ. ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೋಬೋದು. ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್, ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ನಾಲೆಡ್ಜ್ ಅಷ್ಟೇ. ನಾನು ಬೇಕಾದರೆ ನಿಮಗೆ ಎವ್ರಿ ಡೇ ಒಂದೊಂದು ನಮ್ಮ ಸ್ಟೋರಲ್ಲಿರೋ ಒಂದೊಂದು ಐಟಮ್ ಬಗ್ಗೆ ಹೇಳ್ತೀನಿ, ಪೆಟ್ಸಿಗೆ ಈ ಥರನೂ ಇರುತ್ತೆ ಅಂತ. ಓಕೆ, ಇವಾಗ ಟೈಮ್ ಆಗಿದೆ ಆ್ಯಂಡ್ ನಾನು ಇವಾಗ ಊಟಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಹೊಟ್ಟೆ ಹಸಿತಿತ್ತು ಅಂತ ನಾನು ನೆನೆಸಿರೋ ಕಾಬೂಲ್ ಕಡಲೆಕಾಯಿ ಮತ್ತು ಕಡಲೆಕಾಳು, ಕಡಲೆಬೀಜ, ಸಾಲ್ಟ್ ಆ್ಯಂಡ್ ಪೆಪ್ಪರ್ ತಿಂತಾಯಿದ್ದೀನಿ. ಐ ಥಿಂಕ್ ನೀವೆಲ್ಲರೂ ಇವತ್ತು ನಾನು ಡಿಫ್ರೆಂಟ್ ವ್ಲಾಗ್ನ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಅನ್ಕೋತೀನಿ. ಎವ್ರಿ ಡೇ ಬರ್ತಾ ಇರುತ್ತೆ, ಊಟಕ್ಕೆ ಹೋಗೋಕೆ ಸಿಗ್ತೀನಿ. ಓಕೆ, ಹಲೋ ನಾಲಾ. ಯಾವುದು ಇಲ್ಲ. 2 ಗಂಟೆಗೆ ಯಾವುದೋ ಒಂದಿದೆ. ನಾಲಾ ಹಾಂ
ನಾಲ್ಕು ಕಣ್ಣಲ್ಲಿ ಕುಚ್ ಹೇ ಇದರ್ ಗೋಯಿಂಗ್ ಫಾರ್ ಲಂಚ್. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ. ಏನಾಯ್ತು ಅಣ್ಣ? ಕರೆಕ್ಟ್ 2 ಗಂಟೆಗೆ ಹೋಗ್ತಾ ಇದ್ದೀನಿ, 3 ಗಂಟೆಗೆ ಬರ್ತೀನಿ. ಲೆಟ್ಸ್ ಗೋ. ಮೊಸರು ತಗೊಂಡು ಹೋಗ್ಬೇಕು. 1 ಲೀಟ್ರ್ ಮೊಸರು ಕೊಡಿ ಅಂಕಲ್. 96 ಎಷ್ಟು? 13 ರೂಪಾಯಿ. ನಂದು 2 ರೂಪಾಯಿ ನಿಮ್ಮ ಹತ್ರನೇ ಇದೆ. ಆಯಿತು, ಕಮ್ಮಿ ಮಾಡಿಬಿಡಿ. 11 ರೂಪಾಯಿ ಅಲ್ವಾ? ಫೈನಲಿ ಐ ಆಮ್ ಹೋಮ್. 1 ಅವರ್ ಟೈಮ್ ಇದೆ. 3 o'clock ಹೋಗ್ಬೇಕು ವಾಪಸ್ಸು. ಸದ್ಯಕ್ಕೆ ಮನೇಲಿ ಇವಾಗ ತಿನ್ನೋಕ್ಕೇನೂ ಇಲ್ಲ. ಇವಾಗ ಅನ್ನ ಮಾಡಿಕೊಂಡು ಮೊಸರಲ್ಲಿ ಊಟ ಮಾಡಿಕೊಂಡು ಫ್ರೆಶ್ ಆಗಿ ಒಂದು ರೌಂಡ್ ನಿದ್ದೆ ಎಲ್ಲ ಹೊಡೆದು ಒಂದು ಅಲಾರಾಮ್ ಇಟ್ಟಿದ್ದೀನಿ. ಇವಾಗ ಆಲ್ರೆಡಿ 2:21. ಸೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ಊಟ ಮಾಡ್ತೀನಿ. ನಂಗೆ ಇನ್ನೂ ನಿದ್ದೆ ಬರ್ತಾ ಇದೆ. ಅದೆಷ್ಟು ಬೇಗ ಮನೆಗೆ ಬಂದರೆ ಟೈಮ್ ಹೋಗುತ್ತೋ ಗೊತ್ತಾಗಲ್ಲ. ಮೊಸರನ್ನ ಮೊಟ್ಟೆ ತಿನ್ಕೊಂಡು ರೆಡಿ ಆಗಿಬಿಟ್ಟು ಸಿಗ್ತೀನಿ. ನಾನು ತಿಂದಿರೋದೆಲ್ಲ ಇಲ್ಲೇ ಕರ್ಗೋಗುತ್ತೆ. ಚಲೋ 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 ಟೈಮ್ ಹೋಗ್ಯಾ ಆಲ್ರೆಡಿ. ಟೈಮ್ 3:10 ज़्यादा नाला Okay, back to Kiara. I'm here giving out free presents. All right, I'll eat the damn cookies if I want. You know what? I might even make a sandwich. Wait, what are you getting? ಬ್ಯಾಕ್ಗ್ರೌಂಡ್ ಸೌಂಡ್ ಓಡ್ತಾ ಇದೆ. ಸೊ ಫೈನಲಿ ಇವತ್ತಿನ ದಿನ ಮೀನ್ಸ್ ಇವತ್ತಿನ ದಿನದ ಗ್ರೂಮಿಂಗ್ ಕಂಪ್ಲೀಟ್ ಆಗಿದೆ. ಹೇಗೆ ಅನ್ನಿಸ್ತು? ಸೊ ಯಾ, ದಿಸ್ ಇಸ್ ವಾಟ್ ಐ ಡು. ಗ್ರೂಮಿಂಗ್ ಎಲ್ಲ ಮುಗ್ದಾಗಿದೆ. ಇವಾಗ ಹೊರಗಡೆ ಕೂತ್ಕೊಂಡು ಕ್ವಾಟ್ಲೆ ಮಾಡ್ತಾ ಇದ್ದಾರೆ. ಓಕೆ, ನನ್ನ ವರ್ಕ್ ಡೇ ಮುಗೀತು. ಈಗ 6:03. ಸೊ ನನ್ನ ಕಳಿಸ್ಕೊಡೋಕ್ಕೆ ಇವಾಗ ನಮ್ಮ ಸರ್ ಬರಬೇಕು. ಅವ್ರು ಬಂದಿದ್ದ ತಕ್ಷಣ ಮನೆಗೆ ಹೋಗಬೇಕು. ಹೊರಟೆ ಈಗ ನಾನು. ನಮ್ಮ ಸರ್ ಬಂದರು. ಅಮ್ಮ ಮನೆಗೆ ಬಂದೆ. ಆ್ಯಕ್ಚುಲಿ ಇದು ಕಾಣ್ತಾ ಇದ್ದಿಲ್ಲ, ಈ ಗಿಡ ನಮ್ಮ ಸ್ಟೋರ್ ಪಕ್ಕದಲ್ಲಿ ಹಾಕಿದರು. ಸೊ ಕಿತ್ಕೊಂಡು ಓಡ್ಕೊಂಬಿಟ್ಟೆ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಫುಲ್ ಪ್ಲ್ಯಾಂಟ್ ಎಲ್ಲ ನೆಡಬೇಕು ಅಂತ. ಆ್ಯಂಡ್ ಮೋರ್ ಓವರ್ ಈ ಥರ ಕಲರು ಹೂ ಬಿಡುವಂಥ ಗಿಡಗಳು ನಂಗೆ ತುಂಬ ಇಷ್ಟ. ಫ್ಲವರ್ಸು ಆಮೇಲೆ ಲೋಟಸ್ ಎಲ್ಲ ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ. ನಂಗೆ ಅಷ್ಟು ಫ್ಲವರ್ಸ್ ಮಧ್ಯದಲ್ಲಿ ಇದು ಒಂದೇ ಬಳ್ಳಿ, ಇದು ಬಳ್ಳಿ ಥರ ಸುಮ್ಮನೆ ಅದನ್ನ ಕಟ್ ಮಾಡಿ ಹಾಕಿದ್ರು ಅದು ಚೆನ್ನಾಗಿ ಬೆಳೆಯುತ್ತೆ ಕಲರು. ಸೊ ಇನ್ನೂ 2 ಇದೆ. ಅದನ್ನು ಯಾವಾಗ ಕಿತ್ಕೊಂಡ್ಬರ್ತೀನಿ ಅಂತ ಗೊತ್ತಿಲ್ಲ, ಬಟ್ 100% ಕಿತ್ಕೊಂಡ್ಬರ್ತೀನಿ. ಇವಾಗ ನಾನು ಮನೆಗೆ ಬಂದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ರೆಡಿ ಅಂತಂದರೆ ಎಲ್ಲೋ ಹೋಗೋಕ್ಕಲ್ಲ, ಅಂದರೆ ಊಟಕ್ಕೆ ಏನು ಪ್ಲ್ಯಾನ್ ಮಾಡಲಿ ಅಂತ ಇನ್ನೂ ತಲೆಯಲ್ಲಿ ಓಡ್ತಾ ಇದೆ. ಬೈ ಚಾನ್ಸ್ ಏನಾದ್ರು ತಲೆಗೆ ಬಂತು ಅಂತಂದರೆ ತೋರಿಸ್ತೀನಿ. ಓಕೆ, ಈಗ ಹೋಗಿ ಫ್ರೆಶ್ ಆಗ್ತೀನಿ.
ಓಕೆ, ಈಗ ಊಟಕ್ಕೆ ಹೊರಗಡೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಐ ಜಸ್ಟ್ ವಾಂಟ್ ಟು ಈಟ್ ಸಮಥಿಂಗ್. ತುಂಬ ಹೊಟ್ಟೆ ಹಸಿತಾ ಇದೆ. ಲೆಟ್ಸ್ ಗೋ. ಎಲ್ಲೋಗ್ತೀನಿ ಅಂತ ನೀವೇ ನೋಡ್ತೀರಾ. ಕೊನೆಗೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೆ. ಸೂಪರಾಗಿತ್ತು. ಸಮ್ಟೈಮ್ಸ್ ಹೆಂಗೆ ಅಂತಂದರೆ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೆಲವೊಂದು ಸತಿ ಕುಕ್ ಮಾಡೋಕ್ಕೆ ಎನರ್ಜಿ ಇರಲ್ಲ. ಸೊ ಹಾಗೆ ಇವತ್ತು ನನಗೆ ಕುಕ್ ಮಾಡೋಕ್ಕೆ ಎನರ್ಜಿ ಇರಲಿಲ್ಲ. ಆ್ಯಂಡ್ ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಕುಕ್ ಮಾಡಲೇಬೇಕು. ಸೊ ಸಿಂಪಲಾಗಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ಕೊತೀನಿ. ಬಿಕಾಸ್ ನಾಳೆ ಫುಲ್ 3 ಟೈಮ್ಸ್ಗೂ ನಾನು ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು. ನೀವು ಇಲ್ಲಿವರೆಗೂ ನನ್ನ ವಿಡಿಯೋ ಏನಾದ್ರು ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅರ್ಥ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಸತಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಿಮ್ಗೇನಾದರೂ ಇಷ್ಟ ಇಲ್ಲ ಅಂತಂದರೆ ಇಟ್ಸ್ ಫೈನ್. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳು ಬಂದರೂ ಬರ್ಬೋದು. ಓಕೆ, ಆ್ಯಂಡ್ ಇವಾಗ ನನಗೆ ಕಂಪ್ಲೀಟಾಗಿ ಫುಲ್ ಮೀಲ್ ಆಗಿದೆ. ಇವಾಗ ಆಲ್ರೆಡಿ ಟೈಮ್ 7:30 ಐ ಥಿಂಕ್ ಸ್ವಲ್ಪ. ಇವಾಗ ಟೈಮ್ ಎಕ್ಸಾಕ್ಟಾಗಿ 7:30 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ನಾನು ಹೊರಗಡೆ ವಾಕ್ ಮಾಡ್ತೀನಿ. ಬಿಕಾಸ್ ಮೂನ್ ಲೈಟ್ ಮಾತ್ರ ಮಸ್ತಾಗಿದೆ. ಸೊ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ 8 o'clock ಟಚ್ ಮಾಡ್ತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಯಾರ ಹತ್ರನಾದರೂ ಪೆಟ್ಸ್ ಇದ್ದರೆ ಪ್ಲೀಸ್ ಮೈಸೂರು ಅಫ್ಟ್ಗೆ ವಿಸಿಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್. See you in the next vlog.